ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ತುಂಬ ದಿನ ಆದಮೇಲೆ ನನ್ನ ಡೈಲಿ ರೋಟೀನ್ನ ಶೇರ್ ಮಾಡ್ತಾಯಿದ್ದೀನಿ. ಪೂರ್ತಿಯಾಗಿ ವೀಡಿಯೋ ನೋಡಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ, ಹಾಗೆಯೇ ವಿಡಿಯೋನ ಲೈಕ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಅದಾದಮೇಲೆ ನಾನು ಇಲ್ಲಿ ಬೆಳಗ್ಗೆನೇ ಹೂವು ತುಂಬ ಚೆನ್ನಾಗಿ ಬಿಟ್ಟಿತ್ತು. ಇದು ಈ ಹೂವು ಬಂದರೆ, ಮಳೆ ಬಂದರೆ ಮಾತ್ರ ಹೂವು ಬಿಡೋದು, ಇಲ್ಲಾಂದರೆ ಬಿಡೋದೇ ಇಲ್ಲ. ನೀವು ಎಷ್ಟಾದರೂ ನೀರು ಹಾಕೋ ನೀರು ಬರೋದೇ ಇಲ್ಲ. ಅದಾದಮೇಲೆ ಇಲ್ಲಿ ಬೆಳಗ್ಗೆನೇ ಇಲ್ಲಿ ರಾತ್ರಿ ನೆನೆಸಿಟ್ಟಿರೋ ಬಾದಾಮಿ, ಆಮೇಲೆ ದ್ರಾಕ್ಷಿ, ಹಾಗೆ ಸಬ್ಜಾ ಸೀಡ್ಸು, ಆಮೇಲೆ ಓಮ್ ವಾಟರು ಎಲ್ಲನೂ ಸಪ್ರೇಟಾಗಿ ನೆನೆಸಿಟ್ಟಿರ್ತೀನಿ. ಓಮ್ ವಾಟ್ರು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಕುಡಿತಾರೆ. ಯಾಕೆ ಅಂದರೆ ಊಟ ಚೆನ್ನಾಗಿ ಜೀರ್ಣ ಆಗುತ್ತೆ ಮತ್ತು ಚೆನ್ನಾಗಿ ಗ್ಯಾಸ್ಟ್ರಿಕ್ಕು ಆ ಥರದ್ದೇನೂ ಆಗೋಲ್ಲ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಅವ್ನಿಗೆ ಊರಿಂದ ಬಂದಾಗಿಂದ ಯಾಕೋ ಒಂದು ಸ್ವಲ್ಪ ಊಟ ಮಾಡ್ತಾ ಇರಲಿಲ್ಲ. ಅದರಿಂದ ಅವನಿಗೆ ಬೆಳಗ್ಗೆ ಎದ್ದ ತಕ್ಷಣ ಓಮ್ ವಾಟ್ರು ಕೊಟ್ಟರೆ ಒಂದು ಸ್ವಲ್ಪ ಚೆನ್ನಾಗಿ ಊಟ ಮಾಡ್ತಾನೆ ಅಂತ ಅಂದ್ಬಿಟ್ಟು, ನೀವ್ಯಾರಾದರೂ ಓಮ್ ವಾಟ್ರು ಮಕ್ಕಳಿಗೆ ಕೊಡೋದಾದರೆ ಆರಾಮಾಗಿ ಕೊಡ್ಬೋದು, ಅದೇನು ಪ್ರಾಬ್ಲಮ್ಮು ಆಗೋಲ್ಲ. ಜೀರ್ಣಶಕ್ತಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸಬ್ಜಾ ಸೀಡ್ಸು ನಮಗೆ ಈ ಹೀಟ್ ಜಾಸ್ತಿ ಆಗಿರೋದ್ರಿಂದ ಸಬ್ಜಾ ಸೀಡ್ಸು ಬಾಡಿನ ಕೂಲ್ ಮಾಡುತ್ತೆ. ಆದ್ದರಿಂದ ಇನ್ನು ದ್ರಾಕ್ಷಿ, ಬಾದಾಮಿ ಅದೆಲ್ಲ ಮಕ್ಕಳಿಗೆ ಬೆಳಗ್ಗೆನೇ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಅಂದ್ಬಿಟ್ಟು ಕೊಡ್ತೀವಿ. ಇಲ್ಲಿ ಬಂದುಬಿಟ್ಟು ನಾನು ತಿಂಡಿ ಎಲ್ಲ ಮಾಡಿ ಬೆಳಗ್ಗೆನೇ ಇಡ್ಲಿ ಚಟ್ನಿ ಮಾಡಿ ತಿಂಡಿ ಬಾಕ್ಸಿಗೆ ಹಾಕಿ ನಮ್ಮ ಮನೆಯವರು ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋದ್ಮೇಲೆ ಮಲ್ಕೊಂಡ್ಬಿಟ್ಟಿದ್ದೆ. ಹಾಗೆಯೇ ಆಮೇಲೆ ಮೀಶೋದಲ್ಲೇ ಇವು ಫ್ರಿಜ್ ಬಾಕ್ಸ್ ಆರ್ಡ್ರ್ ಮಾಡಿದ್ದೆ. ಅದು ಬಂದಿದೆ ಅಂದಾಗ ಎದ್ದು ಅವಾಗೇ ಬಂದೆ. ಅದಕ್ಕೆ ಒಂದು ಸರಿ ಚೆಕ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಹೆಂಗಿದ್ದಾವೆ ಕ್ವಾಲಿಟಿ ಅಂತೆಲ್ಲ ಚೆಕ್ ಮಾಡಿದೆ. ಕ್ವಾಲಿಟಿ ವೈಸ್ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಸ್ವಲ್ಪ ಬಾಕ್ಸು ಇನ್ನೂ ಸ್ವಲ್ಪ ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿರೋದು ಅನಿಸುತ್ತೆ. ಪರವಾಗಿಲ್ಲ, ಚೆನ್ನಾಗಿದೆ. ತರಕಾರಿ ಎಲ್ಲ ಆರಾಮಾಗಿ ಹಾಳಾಗಲ್ಲ, ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದು ಎಲ್ಲ ಚೆಕ್ ಮಾಡಿದೆ. ಮತ್ತು ಕೆಲವೊಂದು ಸರಿ ಡ್ಯಾಮೇಜ್ ಎಲ್ಲ ಬರುತ್ತಲ್ವ, ಅದರಿಂದ ಡ್ಯಾಮೇಜ್ ಏನಾದರೂ ಇದ್ದರೆ ಎಕ್ಸ್ಚೇಂಜ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದೆ. ಫಸ್ಟು ಎದ್ದ ತಕ್ಷಣ ಮುಖನೂ ತೊಳೆದಿರಲಿಲ್ಲ, ಹಾಗೆಯೇ ಚೆಕ್ ಮಾಡಿದೆ. ಅದಾದಮೇಲೆ ಇಲ್ಲಿ ಸಂಜೆ ಏನಾದರೂ ಮಕ್ಳಿಗೆ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸಬ್ಬಕ್ಕಿ ಕಸ್ಟರ್ಡ್ ಮಾಡಿಕೊಟ್ಟೆ. ಇವಾಗ ಮ್ಯಾಂಗೋ ಕಾಲ ಅಲ್ವಾ, ಅದರಿಂದ ನಾವು ಈ ಸರಿ ಮಾವಿನೆಣ್ಣೆ ನಾವು ಕರೆಕ್ಟಾಗಿ ತಿಂದಿಲ್ಲ ಅಂತಲೇ ಹೇಳ್ಬೋದು. ಊರಿಗೆಲ್ಲ ಹೋದಾಗ ಅವಾಗಿನ್ನೂ ಬಿಸಿಲು, ಮಾವಿನೆಣ್ಣೆ ಅಷ್ಟಾಗಿ ಬಂದಿರಲಿಲ್ಲ. ಇನ್ನು ಇಲ್ಲಿ ಬಂದಮೇಲೆ ಮಳೆ ಇವಾಗ ಸ್ಟಾರ್ಟ್ ಆಗಿದೆ. ಆದ್ದರಿಂದ ನಮ್ಮ ಮನೆಯವರು ಮೊನ್ನೆ ಇನ್ನೂ ಮಾವಿನೆಣ್ಣೆ ತಂದಿದ್ರು, ಆದ್ದರಿಂದ ಅದನ್ನು ಹಾಗೆ ಇಟ್ಟಿದ್ದೆ, ಏನಾದರೂ ಮಾಡೋಣ ರೆಸಿಪಿ ಅಂತ ಅಂದ್ಬಿಟ್ಟು. ಸರಿ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಸಬ್ಬಕ್ಕಿ ಇತ್ತು ಮನೆಯಲ್ಲಿ, ಸಬ್ಬಕ್ಕಿ ನೆನೆಸಿದ್ದೆ. ಈ ರಸಾಯನ ಎಲ್ಲ ಮಾಡಿದರೆ ನನ್ನ ಮಕ್ಕಳು ತಿನ್ನಲ್ಲ, ಅವರಿಗೆ ಕುಡಿಯೋಕೆ ಇಷ್ಟ ಆಗೋಲ್ಲ, ಹಂಗೆ ಹಣ್ಣು ತಿನ್ನೋಕೆ ಇಷ್ಟ. ಈ ಥರ ಐಸ್ ಕ್ರೀಮ್ ಥರ ಏನಾದರೂ ಫ್ರಿಜ್ಜಲ್ಲಿ ಇಟ್ಟು ಕೊಡೋದಾದರೆ ತಿಂತಾರೆ. ಆದ್ದರಿಂದ ಸಬ್ಬಕ್ಕಿ ಕಸ್ಟರ್ಡೇ ಮಾಡಿಕೊಡೋಣ, ಫ್ರೂಟ್ ಕಸ್ಟರ್ಡ್ಗಿನ್ನ ಸಬ್ಬಕ್ಕಿ ಕಸ್ಟರ್ಡ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಸಬ್ಬಕ್ಕಿ ಬೆಳಗ್ಗೆನೇ ನೆನೆಸಿದ್ದೆ. ಅದು ನೆನೆಸಿರೋದನ್ನ ಇವಾಗ ಬೇಯಕ್ಕೆ ಹಾಕಿದ್ದೆ. ಬೆಳಗ್ಗೆನೇ ನೆನೆಸಿದ್ರೆ ಅದು ಇನ್ನೂ ಚೆನ್ನಾಗಾಗುತ್ತೆ, ಬೇಗ ಆಗುತ್ತೆ. ಸಬ್ಬಕ್ಕಿನ ಬೇಯಿಸ್ಕೊಂಡು ಅದನ್ನು ಸೋಸ್ಕೊಂಡು ಹಾಗೆಯೇ ಸೋಸ್ಕೊಂಡ ತಕ್ಷಣ ತಣ್ಣೀರು ಹಾಕಿ ಆವಾಗ ಅರಳು ಚೆನ್ನಾಗಿರುತ್ತೆ. ಇಲ್ಲಿ ಹಾಲು ಕಾಯಕ್ಕಿಟ್ಟಿದ್ದೆ, ಒಂದು ಅರ್ಧ ಲೀಟ್ರ್ ಹಾಲು ಕಾಯಕ್ಕಿಟ್ಟಿದ್ದೆ. ಸ್ವಲ್ಪ ಅರ್ಧ ಲೀಟ್ರಿಗಿನ್ನ ಸ್ವಲ್ಪ ಕಮ್ಮಿ ಇತ್ತು. ಅದಾದಮೇಲೆ ಈ ಕಡೆ 2 ಸ್ಪೂನು ಕಸ್ಟರ್ಡ್ ಪೌಡ್ರನ್ನ ತಣ್ಣನ ಹಾಲಿಗೆ ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೊಂಡು ಆಮೇಲೆ ಹಾಲಿಗೆ ಹಾಕಿದ್ದೀನಿ ನಾನು ಆಲ್ರೆಡಿ. ಅಂದರೆ ತಿರ್ಗಿಸ್ಕೊಂಡು ಹಾಕಬೇಕು. ನಾನು ವಿಡಿಯೋ ಪ್ಲೇಯಲ್ಲಿದೆ ಅಂತ ಅಂದ್ಬಿಟ್ಟು ಹಾಗೆಯೇ ಹಾಕಿದೆ. ಅಲ್ಲಿ ಕಸ್ಟರ್ಡ್ ಪೌಡ್ರನ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಬಿಸಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮಾವಿನೆಣ್ಣೆಲ್ಲ ಕಟ್ ಮಾಡಿಕೊಂಡು ಚಿಕ್ಕದಾಗೆಲ್ಲ ಕಟ್ ಮಾಡಿ ಇವಾಗ ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಒಂದು ಮ್ಯಾಂಗೋ ಇನ್ನೊಂದು ಕಟ್ ಮಾಡಿ ಅದರಲ್ಲಿ ಅದೆಲ್ಲ ಮುಗಿದ್ಮೇಲೆ ರೆಸಿಪಿ ಹಾಕೋಣ ಅಂದ್ಕೊಂಡೆ. ನನ್ನ ಮಕ್ಕಳು ಆ ಥರ ಸಿಕ್ಕರೆ ತಿನ್ನಲ್ಲ, ಹಿಂಗೆ ಗ್ರೈಂಡ್ ಮಾಡಿ ಹಾಕಿದರೆ ತಿನ್ಕೊತಾರೆ ಅಂತ ಅಂದ್ಬಿಟ್ಟು ನಾನು ಎಲ್ಲ ಫುಲ್ಲಾಗಿ ಗ್ರೈಂಡ್ ಮಾಡಿ ಮಿಕ್ಸಿ ಮಾಡಿ ಅದು ಫ್ರೂಟ್ ಕಸ್ಟರ್ಡ್ದು ಹಾಲು ಇದೆಯಲ್ಲ, ಹಾಲು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದ್ದಾದಮೇಲೆ ನಾವು ಅದು ಸಿಮ್ಮಲ್ಲೇ ಇಟ್ಕೊಂಡು ಕುದಿಸ್ಕೊಬೇಕು, ಇಲ್ಲಾಂದರೆ ಕಸ್ಟರ್ಡ್ ಪೌಡ್ರು ಬೇಗ ಗಟ್ಟಿ ಆಗಿಬಿಡುತ್ತೆ. ಅದರಿಂದ ನಿಧಾನಕ್ಕೆ ಕುದಿಸ್ಕೊಂಡು ಅದಾದಮೇಲೆ ನಾನು ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ನಿಮಗೆ
ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೇಡಿ. ಅದ್ರ ಬದಲು ನೀವು ಮಿಲ್ಕ್ ಮೇಡು ಅಥವಾ ಏನಾದರೂ ಸ್ವೀಟ್ ಐಟಮ್ ಮಿಲ್ಕ್ ಮೇಡ್ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನನ್ನ ಹತ್ರ ಮಿಲ್ಕ್ ಮೇಡ್ ಇಲ್ಲ, ಅದರಿಂದ ಸಕ್ಕರೆನೇ ಹಾಕ್ತಾಯಿದ್ದೀನಿ. ಅದಾದಮೇಲೆ ಇಲ್ಲೆಲ್ಲ ಇಟ್ಕೊಂಡಿದ್ನಲ್ಲ ಸಬ್ಬಕ್ಕಿ, ಅದನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಹರಳೆ ಎಷ್ಟು ಚೆನ್ನಾಗಿದೆ ಅಂತ. 1 ಗಂಟೆ ಆಗಿಲ್ಲ ಮತ್ತು ಸಾಫ್ಟು ಆಗಿರಲಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಅದು ಸಬ್ಬಕ್ಕಿ ಒಂದು 5 ನಿಮಿಷ 10 ನಿಮಿಷ ಕುದ್ದಾಗಿ ಒಂದು ಸ್ವಲ್ಪ ಗಟ್ಟಿ ಅನಿಸಿದ ಮೇಲೆ ನೀವು ಮ್ಯಾಂಗೋ ಸ್ವಲ್ಪ ಹುಳಿ ಇರುತ್ತಲ್ವ, ಅದಕ್ಕೆ ಹಾಲು ಒಡೆದಂಗೆ ಆಗಿಬಿಡುತ್ತೆ. ಸಿಮ್ಮಲ್ಲಿಟ್ಟು ಒಂದೇ ನಿಮಿಷ ಬಿಟ್ಬಿಟ್ಟು ಆಫ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಅದು ಒಡೆದೋಗ್ಬಿಡುತ್ತೆ ಹಾಲು. ಅದರಿಂದ ನಾನು ಇವಾಗ ಆಫ್ ಮಾಡಿ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ನೀವು ಗ್ರೈಂಡ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೂ ನಡೆಯುತ್ತೆ. ಅಲ್ಲಲ್ಲಿ ಮಧ್ಯ ಸಿಗ್ತಾಯಿದ್ರೆ ಸೇಮ್ ಐಸ್ ಕ್ರೀಮ್ ತಿಂದಂಗೆ ಅನಿಸುತ್ತೆ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ. ನನಗೆ ಟೇಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಅದರಿಂದ ನಮ್ಮ ಮನೆಯವ್ರಿಗೂ ಕೊಡೋಣ ಅಂತ ಕೇಳಿದೆ. ಸರಿ ನನಗೆ ಬಿಸಿದೆ ಕೊಡು, ಕೋಲ್ಡ್ ಆಗಿರೋದೇನು ಬೇಡ ಅಂತ ಅಂದರು. ಅದರಿಂದ ನಾನು ಇವಾಗ ಬಿಸಿದೆ ಅವರಿಗೆ ಕೊಡ್ತಾಯಿದ್ದೆ. ತುಂಬ ಚೆನ್ನಾಗಿದೆ ಅಂದರು. ಮತ್ತೆ ಇನ್ನೊಂದು ಸಾರಿ ಹಾಕ್ಸ್ಕೊಂಡು ತಿಂದರು. ನನ್ನ ಮಕ್ಕಳಿಗೆ ಸ್ವಲ್ಪ ಆಟ ಆಡೋಕ್ಕೆಲ್ಲ ಹೋಗಿದ್ರಲ್ವ, ಬಂದಮೇಲೆ ಕೊಡೋಣ ಅಂತ ಅಂದ್ಬಿಟ್ಟು ಹಂಗೆ ಕೂಲ್ಗೆ ಇಟ್ಟಿದ್ದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಇಲ್ಲಿ ಹೆಸ್ರು ಕಾಳು, ಆಲೂಗೆಡ್ಡೆ, ತರಕಾರಿ ಏನೂ ಇರಲಿಲ್ಲ. ಅದರಿಂದ ಆಲೂಗೆಡ್ಡೆ ಹೆಸ್ರು ಕಾಳು ನೆನೆಸಿಟ್ಟಿದ್ದೆ, ಮೊಳಕೆ ಕಟ್ಟಿರೋದು. ಅದರದ್ದೇ ಗ್ರೇವಿ ಮಾಡಿ ಚಪಾತಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಬೆಳಗ್ಗೆನೇ ಎದ್ದಿದ್ದೀನಿ. ಎದ್ದು ಸ್ವಲ್ಪ ಮುಖಕ್ಕೆ ನೀರು ಹಾಕೊಳ್ಳೋಕೆ ಅಷ್ಟೇ ಟೈಮ್ ಆಗೋದು. ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದ್ದೀನಿ. ಆದ್ದರಿಂದ ಇವಾಗ ಎದ್ದ ತಕ್ಷಣವೇ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಹೆಸ್ರು ಕಾಳು ಗ್ರೇವಿಗೆ ನಾನು ಸ್ವಲ್ಪ ಸ್ಪೈಸಸ್ ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಸ್ಪೈಸಸ್ ಎಲ್ಲ ಒಂದು ಸ್ವಲ್ಪ ಚಕ್ಕೆ, ಏಲಕ್ಕಿ, ಲವಂಗ ಒಂದು ಸರಿ ರೆಸಿಪಿ ಶೇರ್ ಮಾಡಿದ್ದೆ, ಆದರೂ ಇನ್ನೊಂದು ಸರಿ ಶೇರ್ ಮಾಡೋಣ, ಯಾರಾದರೂ ಹೊಸ ಸಬ್ಸ್ಕ್ರೈಬರ್ ನೋಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂಚೂರು ತುಪ್ಪ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ತುಪ್ಪನೂ ಹಾಕ್ಕೊತಾ ಇದ್ದೀನಿ. ಅದೊಂದು ಸ್ವಲ್ಪ ಬಿಸಿ ಆದಮೇಲೆ ನಾನು ಇವಾಗ ಸ್ಪೈಸಸ್ಸು, ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಬಿಟ್ಟು, ಅದು ಫ್ರೈ ಆಗಬೇಕು, ಇಲ್ಲಾಂದರೆ ಅದು ಇದು ಸ್ಮೆಲ್ಲು ಘಮ ಅಂತ ಅದರೊಳಗೆಲ್ಲ ಘಮ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಜೀರಿಗೆ ಹಾಕೋದೇ ಮರ್ತೋಗ್ಬಿಟ್ಟಿದ್ದೀನಿ, ಆದ್ದರಿಂದ ಜೀರಿಗೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ ಮತ್ತು ಟೊಮೊಟೊ, ಇದಕ್ಕೆ 2 ತರಕಾರಿ ಆರಾಮಾಗಿ ಈಸಿಯಾಗಿ ಪಟ ಅಂತ ಮಾಡ್ಬೋದು. ಇವಾಗ ಈರುಳ್ಳಿ ಟೊಮೊಟೊ 2 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಅದನ್ನು ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆ ಮಾಡಿರೋದೇ ಖಾಲಿ ಆಗಿತ್ತು, ಅದರಿಂದ ಡಿಮಾರ್ಟಲ್ಲಿ ತಂದಿದ್ದಿತ್ತು, ಅದರಿಂದ ಅದನ್ನೇ ಹಾಕ್ಕೊತಾ ಇದ್ದೀನಿ. ನೀವು ಮನೇಲಿ ಮಾಡಿರೋದು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ ಗ್ರೇವಿ. ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಾದಮೇಲೆ ಮೊಳಕೆ ಕಟ್ಟಿರೋ ಹೆಸ್ರು ಕಾಳು ಮತ್ತು ಆಲೂಗೆಡ್ಡೆ ಹೆಚ್ಚಿಟ್ಟಿದ್ನಲ್ವ, ಅದನ್ನೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ 1 ಸ್ಪೂನು ಇಲ್ಲ 1.5 ಸ್ಪೂನು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಕೆಲವೊಂದು ಸರಿ ಹಸಿ ಪುಡಿನೂ ಹಾಕ್ತೀನಿ, ಅದೇ ಮಟನ್ಗೆ ಹಾಕ್ತಾರಲ್ವ ಹಸಿ ಪುಡಿ ಅಂತ, ಕೊತ್ತಂಬರಿ ಕಾಳು ಪುಡಿ ಅದನ್ನು ಹಾಕ್ಕೊತೀನಿ. ಇಲ್ಲಾಂದರೆ ಸಾಂಬಾರಿಗೆ ಹಾಕ್ತೀವಲ್ಲ ಅದೇ ಪೌಡ್ರನ್ನ ಹಾಕ್ಬಿಡ್ತೀನಿ. ಒಂದೊಂದು ಸರಿ ಒಂದೊಂದು ಥರ ಮಾಡ್ತಾಯಿರ್ತೀನಿ. ಅದು ಹಾಕ್ಬಿಟ್ಟು ಒಂದು ಸ್ವಲ್ಪ ಗರಂ ಮಸಾಲನೂ ಹಾಕ್ಕೊತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಗರಂ ಮಸಾಲ ಹಾಕ್ಕೊಂಡು ಇದೆಲ್ಲನೂ ಮಸಾಲೆನ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೇ ಬಿಡಬೇಕು 1-2 ನಿಮಿಷ. ಬಿಟ್ಟಾದಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಗ್ರೇವಿಗೆ ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ. ಆದ್ದರಿಂದ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನಿವತ್ತು ಒಂದು ಸ್ವಲ್ಪ ಅವಸರದಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ತೆ ಅನಿಸ್ತು, ಅದರಿಂದ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರೊಟ್ಟಿ ಚಪಾತಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗೆ ಇದು ತುಂಬಾ ಇಷ್ಟ ಗ್ರೇವಿ. ನಾನು ಯಾವಾಗಲೂ ಹೇಳ್ದಂಗೆ ಇದು ಮಾಡಿಬಿಟ್ರೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇನ್ನು ಹಾಗೆ ಕೊಟ್ಟರೆ ತಿನ್ನಲ್ಲ, ಅದರಿಂದ ಮೊಳಕೆ ಕಟ್ಟಿ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಅದರಿಂದ ಅದನ್ನೇ ಮಾಡಿದೆ ಇವತ್ತು. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ನಾವು ವಿಜಲೆಲ್ಲ ಕೂಗಿದ್ಮೇಲೆ ತೆಗಿತೀವಲ್ಲ, 1-2 ವಿಜಲ್ ಆದರೆ ಚೆನ್ನಾಗಿ ಬೆಂದಿರುತ್ತೆ. ಅದರಿಂದ ಹೆಸ್ರು ಕಾಳು ಆಗಿರೋದ್ರಿಂದ ಸ್ವೀಟ್ ಜಾಸ್ತಿ ಇರುತ್ತೆ ಕಾಳಲ್ಲಿ, ಅದರಿಂದ ಸ್ವಲ್ಪ ಖಾರ ಒಂದು ಸ್ವಲ್ಪ ಮುಂದೆ ಹಾಕಿ ಚೆನ್ನಾಗಿರುತ್ತೆ. ಅದೆಲ್ಲ ಆದಮೇಲೆ ನಾನು ಈ ಕಡೆ ಅದು ವಿಜಲ್ ಆಗೋಷ್ಟೊತ್ತಿಗೆ ಇಲ್ಲಿ ಚಪಾತಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಚಪಾತಿ ಬೇಯಿಸ್ಕೊತಾ ಇದ್ದೀನಿ. ಚಪಾತಿ ಅಷ್ಟೇ ಸೀದ್ಬಿಟ್ರೆ ನನ್ನ ಮಗನಿಗೆ ಇಷ್ಟನೇ ಆಗೋಲ್ಲ. ಒಂದು ಸ್ವಲ್ಪ ವೈಟ್ ಚಪಾತಿ ಮಾಡಮ್ಮ ಅಂತಲೇ ಹೇಳ್ತಾ ಇರ್ತಾನೆ.
ಇವಾಗೇನು ಅವ್ರಿಗೆ ಸದ್ಯಕ್ಕೆ ಮಾಡಿಕೊಡಲ್ಲ, ಅವ್ರು ಎದ್ದ ಮೇಲೆ ಮಾಡಿಕೊಡ್ತೀನಿ. ಇವಾಗ ಡ್ಯೂಟಿಗೆ ಹೋಗೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು 5-6 ಚಪಾತಿ ಆದರೆ ಸಾಕಾಗುತ್ತೆ ಅನಿಸುತ್ತೆ ಡ್ಯೂಟಿಗೆ. ಯಾಕಂದರೆ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ವ, ಅವರಿಗೆ ಎಲ್ಲನೂ ಹಂಚ್ಕೊಂಡು ತಿನ್ನೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಒಂದು 6-5 ಹಾಕ್ತೀನಿ. ಇವಾಗ ನಾನು ಚಪಾತಿ ನಾನು ಯಾವಾಗಲೂ ಅಷ್ಟೇ ಲಟ್ಟಿಸ್ಕೊತಾನೆ ಬೇಯಿಸ್ಕೊಂಡ್ಬಿಡ್ತೀನಿ, ಬೇಗ ಆಗುತ್ತೆ. ಇನ್ನೊಂದು ನನಗೆ ಅದೇ ಅಭ್ಯಾಸ ಆಗೋಗ್ಬಿಟ್ಟೈತೆ, ಒಬ್ಬರು ಬೇಯಿಸೋದು ಒಬ್ಬರು ಉಜ್ಜೋದು ಆಗಿಬಿಟ್ರೆ ಚಪಾತಿ ಒಂಥರ ಒಣಗ್ದಂಗೆ ಆಗಿಬಿಟ್ರೆ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ. ಅದರಿಂದ ಹಾಗೆಯೇ ಚಪಾತಿ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಇಲ್ಲಿ ಗ್ರೇವಿ ವಿಜಲು ಎಲ್ಲ ಹಾರಿತ್ತು, ಅಷ್ಟೊತ್ತಿಗೆ ಎಲ್ಲ ಓಪನ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ನೀರು ಜಾಸ್ತಿ ಥರ ಅನ್ನಿಸ್ತು ಅನ್ನಲ್ವ, ಅದಕ್ಕೆ ಅದನ್ನು ತೆಗೆದ್ಬಿಟ್ಟು ಸ್ವಲ್ಪ ಕುದಿಯೋಕೆ ಇಟ್ಬಿಟ್ಟೆ, ಕೊತ್ತಂಬರಿ ಸೊಪ್ಪು ಹಾಕಿ. ತುಂಬಾ ಚೆನ್ನಾಗಾಗಿತ್ತು. ನೀವು ಈ ರೆಸಿಪಿ ಬೇಕಂದರೆ ಟ್ರೈ ಮಾಡಿ. ಇವಾಗ ನಾನು ಬಾಕ್ಸಿಗೆಲ್ಲ ಹಾಕಿ ಅವರಿಗೆ ಕೊಡೋಣ ಅಂತ. ಇನ್ನೂ ಟೈಮ್ ಬಂದು ಇವಾಗ 6 ಗಂಟೆ ಅನಿಸುತ್ತೆ, 6 ಗಂಟೆ 6:15 ಆಗಿತ್ತು. ಆದ್ದರಿಂದ ಅವರಿಗೆ ಡ್ಯೂಟಿಗೆ ಕಳಿಸ್ಬಿಟ್ಟು ಆಮೇಲೆ ಹೋಗಿ ಮಲ್ಕೊಂಡ್ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟು ನಾನು ಸಂಜೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಯಾಕೆಂದರೆ ಅವ್ರ ಮನೆಯಿಂದ ಗಿಣ್ಣಾಲು ತಂದಿದ್ರು ಊರಿಂದ, ಆದ್ದರಿಂದ ಗಿಣ್ಣಾಲು ಇಸ್ಕೊಂಬರೋಣ ಅಂತ ಹೋಗಿದ್ದೆ. ನಾವು 2 ದಿನ ಆಗಿತ್ತು ತಂದು, ಹೋಗೋಣ ಅಂದರೆ ಹೋಗೋಕ್ಕೆ ಆಗಿರಲಿಲ್ಲ. ಮತ್ತು ಅವರೇ ಬರ್ತೀನಿ ಅಂದರು. ಈ ಮಳೆ ಬರೋದ್ರಿಂದ ಅವ್ರ ಹಸ್ಬೆಂಡು ಸ್ವಲ್ಪ ಲೇಟಾಗಿ ಬರ್ತಾರೆ ಡ್ಯೂಟಿಯಿಂದ, ತುಂಬ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನೇ ಹೋಗಿ ಇಸ್ಕೊಂಬರೋಣ. ಹೆಂಗೂ ನನ್ನ ಮಗಳನ್ನ ಕ್ಲಾಸಿಗೆ ಬಿಡಬೇಕಲ್ವ, ಬ್ಯಾಡ್ಮಿಂಟನ್ ಕ್ಲಾಸ್ಗೆ, ಅಲ್ಲಿಂದ ಸ್ವಲ್ಪ ಹತ್ರ ಆಗುತ್ತೆ. ಅದರಿಂದ ನಮ್ಮ ಮನೆಯವ್ರು ಬಿಟ್ಕೊಟ್ರು. ಅವ್ರ ಮನೇಲಿ ಗಿಣ್ಣಾಲು ತಂದಿದ್ರು ಊರಿಂದ, ಅದರಿಂದ ಅದನ್ನ ಇಸ್ಕೊಂಬರೋಣ ಅಂತ ಹೋಗಿದ್ದು. ಗಿಣ್ಣಾಲು ಇಸ್ಕೊಂಬರೋಣ ಅಂತ ಹೋದೆ, ಆದರೆ ಅವರು ಬೆಳಗ್ಗೆನೇ ಅವರು ಮನೆಯೆಲ್ಲ ಪೇಂಟೆಲ್ಲ ಮಾಡಿಸಿದ್ರು. ಅದಕ್ಕೆ ಅವರು ಚಿಕನ್ನು ಆಮೇಲೆ ಗೀ ರೈಸು ಅದೆಲ್ಲ ಮಾಡಿದ್ದೆ, ನೋಡಿ ಬನ್ನಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಕೇಳ್ತಾಯಿದ್ರು. ಅದರಿಂದ ಅಲ್ಲಿ ಒಳಗೆ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.